ಅದು ಶರೀರದಲ್ಲಿ ಹೋಗಿ ಬ್ಲಾಕೇಜಸ್ ರೂಪದಲ್ಲಿ ಸೊಂಟ ನೋವು, ಮಂಡಿ ನೋವು, ಈ ತಲೆ ನೋವು, ಅವು ನೋವುಗಳು ಬರ್ತವೆ. ಇಲ್ಲಾಂದ್ರೆ ಕಾಯಿಲೆ ರೂಪಕ್ಕೆ ತಿರ್ಕೊಳ್ತದೆ. ಅದಕ್ಕೂ ಮೀರಿ ಮೂರನೇ ಅಂತ ಏನು ಅಂದ್ರೆ ಮನೋರೋಗ. ಯಾವಾಗ ಇಟ್ಕೊಳ್ತೀನಿ ಇದು ಮನೋರೋಗ ಆಗಿ ಕನ್ವರ್ಟ್ ಆಗ್ತದೆ. ನಾನು ನೈಜವಾಗಿ ಮಾತಾಡ್ತಾ ಇದ್ದೀನ, ಭ್ರಮೇಲ್ ಮಾತಾಡ್ತಾ ಇದ್ದೀನ ಗೊತ್ತಾಗ್ತಾ ಇಲ್ಲ ಅವಳಿಗೆ. ಅವನು ಹೋಗಿದ ತಕ್ಷಣ ಅವನು ಇದ್ರೂ ಮಾತಾಡ್ತಾಳೆ, ಹೋದ್ರೂ ಮಾತಾಡ್ತಾಳೆ. ಇದೇನು ಅಂದ್ರೆ ನಿಜವಾಗ್ಲೂ ನನ್ನ ಅಧ್ಯಯನದಲ್ಲಿ ಹೇಳ್ತೀನಿ, ಈ ತರ ಮನೋರೋಗಗಳು ಹೆಣ್ಮಕ್ಳಿಗೆ ಹೆಚ್ಚಾಗಿರುತ್ತೆ ಹೊರತು ಗಂಡ್ಮಕ್ಳಿಗಿಲ್ಲ. ದಯವಿಟ್ಟು ಈ ಮನೋರೋಗಕ್ಕೆ ನಿಜವಾಗ್ಲೂ ಮದ್ದಿಲ್ಲ. ಅದು ಸ್ಪಿರಿಚುವಲ್ ಮದ್ದಿದೆ, ಬಟ್ ಎಲ್ಲರೂ ಅವ್ರ ಮೇಲಿರೋ ನಂಬಿಕೆಯಿಂದ ವಾಸಿಯಾಗಿದೆ. ಇದನ್ನ ನೊಸೀಬು ಅಂತ ಕರೀತಾರೆ. ಯಾರ್ಯಾರೆಲ್ಲ ಭಯ ಪಡ್ತಾರೆ ಈ ತರ ನೆಗೆಟಿವ್ ಏನೇನಿದೆಯೋ ಇದಕ್ಕೆಲ್ಲ ಪ್ಲೆಸಿಬೋ ಅಂತ ಕರೀತಾರೆ. ಇದು ಮನೋರೋಗದಿಂದ ಬರುವಂಥದ್ದು. ಇಲ್ಲಿ ಸುಮಾರು ಕೇಸ್ಗಳು ಬರ್ತವೆ. ದಯವಿಟ್ಟು ಮನೋರೋಗ ಬರಬಾರ್ದು ಅಂದರೆ ನಾನು ಹೇಳೋದನ್ನ ಕೇಳಿ. ನಾನು ಹೇಳೋದು ನಿಮಗೆ ಮನೋರೋಗ ಬರಬಾರ್ದು ಅಂದರೆ ಡೈಲಿ 1 ಲೀಟ್ರು ಬೆವರನ್ನು ಆರಿಸಿ. ನಾನು ಅವನಿಗೆ ಇದನ್ನೆಲ್ಲ ಹೇಳಿಲ್ಲ, ನಿಮಗೆ ಹೇಳ್ತಾ ಇದ್ದೀನಿ. ಅಪ್ಪ ಮನೆ ಖಾಲಿ ಮಾಡ್ಬಿಡ ಅಂತ ಹೇಳಿದ್ರು. ಮನೆ ಖಾಲಿ ಮಾಡೋದು ಯಾವಾಗ ಮಾಡ್ಬೇಕು ಗುರು? ಸಾಧ್ಯವಾದಷ್ಟು ಜಲ್ದಿ ಮಾಡ್ಬಿಡೋದು. ಯಾಕೆ ಗುರುಜಿ ನೀನ್ ಮಾಡಲಿ ಹೇಳ್ತೀನಿ ಅಂತ ಮಾಡ್ಕೊಂಡ್ ಬಂದು ಇವಾಗ ಯಾವ ಪಂಚರು ಇಲ್ಲ, ಯಾವ ಪಂಚರು ಇಲ್ಲ. ಈಗ ನಿಜ ನಿಮ್ಗೆ ಹೇಳ್ತಾ ಇದೀನಿ ಅಷ್ಟೇ, ಅಲ್ಲಿಲ್ಲ. ಅವನು ಹೇಳಲ್ಲ, ಹೇಳಿದ್ರು ಇದನ್ನೆಲ್ಲ ಅವನು ಸೀರಿಯಸ್ ಆಗಿ ತಗೊಳಲ್ಲ. ನಾನಿಲ್ಲಿ ಸಾಕಷ್ಟು ನನ್ನ ಅನುಭವಗಳು, ನಿಜವಾಗ್ಲೂ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ಪರಿಹಾರನೂ ಇದೆ, ಮಾರ್ಗದರ್ಶನ ಇದೆ, ಕ್ಲಾರಿಟಿನೂ ಇರುತ್ತೆ. ಈ ನನ್ನ ಅನುಭವದಲ್ಲಿ ಹೇಳ್ತೇನೆ, 100ಕ್ಕೆ 90 ಜನ ಪರಿಹಾರನೂ ಬೇಡ, ಜ್ಞಾನನೂ ಬೇಡ, ಸ್ಪಷ್ಟತೆನೂ ಬೇಡ, ಮಾರ್ಗದರ್ಶನ ಅಂತೂ ಬೇಡ. ಅವ್ರಿಗೆ ಪ್ರೋಸೆಸ್ ಬೇಕು. ಏನು ಹಿಂಗೆಲ್ಲ ಹಿಂಗ ಮಾಡಿ ಹಂಗ ಮಾಡಿ ಬಸ್ಕೆ ಹೊಡೀರಿ, ಅದ್ ಮಾಡಿ ಇದ್ ಮಾಡಿ ಅದು ಬೇಕು ಅವ್ರಿಗೆ. ಇದನ್ನ ನನಗೆ ಹೇಳಕ್ ಇಷ್ಟ ಇಲ್ಲ. ಸುಮಾರು ಜನ ಬಂದು ಇದನ್ನ ಹೇಳಿದ್ರೆ ಇವ್ನು ಯಾರೋ ಗೊತ್ತಿಲ್ಲ ಗುರುಗಳಿಗೆ ಏನೋ ಅಂದ್ಬಿಟ್ಟು ವಾಪಸ್ ಹೋಗ್ಬಿಡ್ತಾರೆ. ಸುಮಾರು ಜನ ವಾಪಸ್ ಹೋಗ್ಬಿಡ್ತಾರೆ. ರೀಸನ್ ಏನು ಅಂದ್ರೆ ಇದೆಲ್ಲ ಸುಮ್ಮನೆ ಮೂಢನಂಬಿಕೆ. ಇದನ್ನ ಮಾಡಬೇಡಿ ಅಂತ ನಿಮ್ ಚಾನಲ್ನಿಂದ ಮೊನ್ನೆ ಒಂದು ತಿಂಗಳಿಂದ ಬಂದಿದ್ದ ಘಟನೆ ಹೇಳ್ಬಿಡ್ತೀನಿ. ಅದನ್ನ ಎಂತ ಅದ್ಭುತ ಮನೋರೋಗಕ್ಕೆ ಸಂಬಂಧಪಟ್ಟಂತ ಘಟನೆ. ಆ ಅಮ್ಮ ಒಂದು 54 ವರ್ಷ ವಯಸ್ಸು, 54-56 ವರ್ಷ ವಯಸ್ಸು. ನನ್ನ ಹತ್ರ ಬಂದ್ಲು. ನಮ್ಮ ಯಜಮಾನ್ರು 3 ವರ್ಷದಿಂದ ತೀರೋದ್ರು ಗುರುಗಳೇ. 3 ಕೋಟಿ ರೂಪಾಯಿ ದುಡ್ಡು ಸಾಲ ಮಾಡ್ಬಿಟ್ಟಿದ್ದಾರೆ. ಪೆನ್ಷನ್ ಅದೇ ಗೌರ್ಮೆಂಟ್ ಕೆಲಸದಲ್ಲಿದ್ರು, ಸತ್ತಾಗ ಒಂದಷ್ಟು ದುಡ್ಡು ಬರ್ತದಲ್ಲ, ಆ ದುಡ್ಡಲ್ಲಿ ಹಿಂಗ ಆಯ್ತು. ಯಾರಮ್ಮ ನಿನ್ಗೆ ಈಗ 3 ಕೋಟಿ ಕೊಟ್ಟವ್ರು, ಸಾಲ ಕೊಟ್ಟವ್ರು ಕೇಳ್ತಾವ್ರಂತೆ, ನಿಮ್ ಯಜಮಾನ್ರು ಕೊಟ್ಟವ್ರು ಹಿಂಗ್ ಕೊಟ್ಟು ಬಿಡಿ, ಹಂಗೆ ತುಂಬಾ ಪ್ರಾಣ ಇಡ್ತಾವ್ರೆ, ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಕೇಳ್ತಾವ್ರೆ ಹೆಸರು ಹೇಳು, ನಿಮ್ ಯಜಮಾನ್ರು ನಿಜವಾಗ್ಲೂ ಈಸ್ಕೊಂಡಿದ್ರ, ನಿನ್ನ ಹತ್ರ ಹೇಳಿದ್ರ ಅಂತ. ಇಲ್ಲ, ಯಜಮಾನ್ರು ಈಸ್ಕೊಂಡಿರೋ ಸತ್ಯ. ಈ ಅಮ್ಮನಿಗೆ ಹೇಳಿಲ್ಲ ನಾನು ಯಾರ ಹತ್ರ ಇಸ್ಕೊಂಡಿದೀನಿ ಏನು ಅಂತ. ಅವ್ರು ಈಗ ಪೀಡಿಸ್ತಾವ್ರೆ, ಈಕೆ 3 ಕೋಟಿ ರೂಪಾಯಿ ಕೊಡ್ಬೇಕು. ಯಾರಮ್ಮ ಅವ್ರು, ಯಾರು ಕೇಳ್ತವ್ರು ಅಂದ್ರೆ ಗೊತ್ತಿಲ್ಲ ಅಂತ. ಅಂದ್ರೆ 3 ಕೋಟಿ ಗಂಡ ಕೊಡ್ಬೇಕಂತೆ ಅವ್ರಿಗೆ. ಇವಳ ಹತ್ರ ಬಂದು ಪೀಡಿಸ್ತಾವ್ರಂತೆ. 3 ಕೋಟಿ ಯಾರು ಕೇಳ್ತಾವ್ರ ನಿನಗೆ ಹೆಸರು ಹೇಳು ಅಂದ್ರೆ ಹೆಸರು ಗೊತ್ತಿಲ್ಲ. ಸರಿ, ಗಂಡ ಹೆಣ್ಣಮ್ಮ ಅದು ಗೊತ್ತಿಲ್ಲ. ತಗೊಳಪ್ಪ, ಗಂಡು ಅಲ್ಲ ಹೆಣ್ಣು ಅಲ್ಲ, ಮತ್ತೆ ಯಾರು 3 ಕೋಟಿ ಕೇಳಿದವ್ರು ಯಾರು ಕೇಳ್ತಾವ್ರೆ, ಎಲ್ಲಿ ಕೇಳಿದ್ರು ಅಂತ ಕೇಳಿದೆ. ನನಗಿದೆಲ್ಲ ಕ್ವಶನ್ಗಳೆಲ್ಲ ಬರ್ಕೊಂಡ್ಬಿಟ್ಟಿದೀನಿ. ಯಾರ್ಯಾರಿಗೆ ಹೆಂಗ್ ಪ್ರಶ್ನೆ ಮಾಡ್ಬೇಕು, ಎಲ್ಲಿ ಕೇಳಿದ್ರು ಅಂತ. ಕನ್ಸಲ್ ಕೇಳಿದ್ರು ಅಂತ ಅವಳೆ. ಇದಕ್ ಪರಿಹಾರ ಕೊಡಪ್ಪ ನೀನೆ. ಏನ್ ಪರಿಹಾರ ಇದಕ್ಕೆ? ಮುಳ್ಳಿಂದಾನೆ ತೆಗಿಬೇಕು, ವಜ್ರದಿಂದಾನೆ ಕಟ್ ಮಾಡ್ಬೇಕು. ಸಮಸ್ಯೆಗಳು ಇಲ್ಲದೇನೆ ಸಮಸ್ಯೆಗಳು ಕೊಟ್ರೆ ಎಲ್ಲಿಂದ ಬರ್ತವೆ? ಜನರಲ್ ಆಗಿ ಥಿಂಕ್ ಮಾಡಿ. ಆ ಎಮ್ಮನ್ಗೆ ಹ್ಯಾಲೋಸಿನೇಷನ್ ಅಂತಾರೆ ಇದಕ್ಕೆ. ನಿಜವಾಗ್ಲೂ ಕನಸಲ್ಲಿ ಪೀಡಿಸ್ತಾವ್ರೆ. ಆಕಾರ ಗೊತ್ತಿಲ್ಲ, ಎಲ್ಲ ಬಿಡಿಸ್ ಕೇಳಿದೆ. ಒಂಥರ ಹೊಗೆ ತರ ಇದೆ, ಮಂಜು ಬ್ಲರ್ ಆಗಿದೆ, ಅಟ್ಲೀಸ್ಟ್ ಕಣ್ಣು ಕಾಣಿಸ್ತಾ ಇದೆ, ಮೂಗ್ ಕಾಣಿಸ್ತಾ ಇದೆ. ಇಲ್ಲ, ಅವೆಲ್ಲ ಏನು ಗೊತ್ತಾಗಲ್ಲ. ಹೆಂಗ್ ಪೀಡಿಸ್ತಾರೆ ಅಂದ್ರೆ ಬಂದು ಇಲ್ಲಿ ಚಕ್ಕಲ್ಗುಲಿ ಕೊಡ್ತಾರೆ, ಜುಟ್ಟು ಎಳಿತಾರೆ, ಬೆಡ್ಶೀಟ್ ಎಳಿತಾರೆ, ಕಾಲು ಎಳಿತಾರೆ. ಇದೆಲ್ಲ ನೈಜವಾಗಿ ಆಗ್ತಾ ಇಲ್ಲ, ಅವಳು ಕಲ್ಪಿಸ್ಕೊಳ್ತಾವಳೆ. ನೀನು ಒಬ್ಳೆ ಬಂದಿದ್ಯಲ್ಲಮ್ಮ, ಯಾರನ್ನಾದ್ರೂ ಕರ್ಕಮ್ಮ ಅಂತಂದ್ರೆ 2 ಹೆಣ್ಣು ಮಕ್ಳು ಅವಳನ್ನ ದೂರ, ನಮ್ಮ ಅಮ್ಮ ಲೂಸು ಅನ್ಕೊಂಡ್ ಪಾಪ ದೂರ ಇಟ್ಬಿಟ್ಟವ್ರೆ. ಒಬ್ಳೇ ಇದ್ದಾಳೆ. ಒಬ್ಬ ಮಗಳಿಗೆ ಮದುವೆ ಆಗಿದೆ, ಇನ್ನೊಬ್ಬಳ ಮಗಳಿಗೆ ಮದುವೆ ಆಗಿಲ್ಲ. ಬಟ್ ಇಲ್ಲಿ ಬಂದು ಕುತ್ಕೊಂಡಿದ್ದಾಳೆ. ಇವಳ್ದು ಹಿಂಗೆ ನಂತರದವ್ರು 100 ಜನದ ಹತ್ರ ಹೋಗೋಳು. ಇದೊಂದು ಸಮಸ್ಯೆಗೆ ಈಗ ಏನಂದ್ರೆ ದುಡ್ಡು ಕೊಡ್ಬೇಕು ಅವಳಿಗೆ 3 ಕೋಟಿ. ಸರಿ, ನಾನ್ ಹೇಳ್ತೀನಿ, ನಾನ್ ನಿನಗೆ 3 ಕೋಟಿ ಕೊಡ್ತೀನಿ, ಹೆಂಗ್ ಕೊಡ್ತೀಯ ಅಂದ್ರೆ ನೀವ್ ಹೆಂಗಾದ್ರೂ ಸರಿನೇ ಕೊಟ್ಬಿಡಿ ಅಂತ ಕೇಳಿದ್ಲು. ಮೊದ್ಲು ನಾನ್ ಬಾಯಿ ಬಿಡಿಸ್ಕೊಂಡೆ ಯಾರು ಏನು ಎತ್ತ ಅಂತ. ಇದೆಲ್ಲ ಏನು ಅಂದ್ರೆ ಕಾಲ್ಪನಿಕ ಸಮಸ್ಯೆಗಳಷ್ಟೇ, ಭ್ರಮೆಯ ಸಮಸ್ಯೆ, ಊಹೆಯಿಂದ ಬಂದಂತ ಸಮಸ್ಯೆಗಳು. ಇದನ್ನ ಮನೋರೋಗ ಅಂತ ಕರೀತಾರೆ. ಈಗ ನಾನ್ ನಿನಗೆ ಅಮಾವಾಸ್ಯೆ ಹುಣ್ಣಿಮೆ, ನಾನು ಹೇಳೋ ಶುದ್ಧೀಕರಣ ಮಾಡ್ಕೊಂಡ್ ಬಾ. ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾತ್ರ ಆ 3 ಕೋಟಿ ನಾನೇ ಕೊಡ್ತೀನಿ.
ನಿನ್ ಗಂಡ ಸಾಲ ಮಾಡಿರೋದನ್ನ ನಾನು ತೀರಿಸ್ತೀನಿ. ತುಂಬಾ ಥ್ಯಾಂಕ್ಸ್ ಗುರುಗಳೇ, ನೀವು ದೇವ್ರ ಸಮಾನ. ನನ್ನ ಸಮಸ್ಯೆಗಳನ್ನ ಹೆಂಗೋ ಬಗೆಹರಿಸಿದ್ರಿ. ನಾನು ಸಾಲದಿಂದ ಮುಕ್ತಿ ಹೊಂದಬೇಕು, ನನಗೆ ಋಣಮುಕ್ತಳ ಮಾಡಿಬಿಡಿ, ನಿಮ್ಗೆ ಸಾಯೋವರೆಗೂ ನಾನು ಚಿರಋಣಿಯಾಗಿರ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಓದ್ಲು. ಶುದ್ಧೀಕರಣ ಮಾಡ್ಕೊಂಡು ಬಂದ್ಮೇಲೆ ನೀನು ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ನಿನ್ನ ಪಕ್ಕದಲ್ಲಿ ಮಲಗಿರ್ತೀನಿ. ಯಾವಾಗ ಅವ್ರು ಬಂದು ಕೇಳ್ತಾರೆ ಇದು ಬ್ಯಾಗ್ ಪ್ರತ್ಯಕ್ಷ ಆಗ್ತದೆ. 3 ಕೋಟಿ ಒಟ್ಟಿಗೆ ಕೊಡಕ್ಕಾಗಲ್ಲ, 25 ಲಕ್ಷ ಕೊಡ್ತೀನಿ. ನಾನು ಸಂಪಾದನೆ ಮಾಡ್ಬೇಕು, ಸಂಪಾದನೆ ಮಾಡಿ ಕೊಡ್ಬೇಕು, ಅದ್ ಮಾಡ್ದಕ್ ಕೊಟ್ಬಿಡಿ ಅಂತ. ಅಯ್ಯೋ ಅವ್ರು ಹಂಗೆ ಇಸ್ಕೊಳಲ್ಲ, ಮತ್ತೆ ಹೆಂಗ್ ಇಸ್ಕೊತಾರೆ? ನೀವು ಚೆಕ್ ಕೊಡಿ, ಇಲ್ಲಾಂದ್ರೆ ನನಗೆ ದುಡ್ಡು ಕೊಡಿ ಅಂತ ಕೇಳಿದ್ಲು. ಅವ್ರ ಹೆಸರು ಹೇಳು, ಅವ್ರು ಯಾರು ಅಂತ ಹೇಳಿ ಕೊಡ್ತೀನಿ. ಈಗ ನೀನ್ ಮಾತ್ರ ಭ್ರಮೇಲ್ ಕೊಡ್ತಾ ಇದೆಯಾ, ನಾನು ಭ್ರಮೇಲ್ ಕೊಟ್ರೆ ಈಸ್ಕೊಳಕ್ ರೆಡಿ ಇಲ್ಲ. ಕೊಡು ಅದನ್ನ, ಅವ್ರ ಹೆಸರು ಹೇಳು, ಅವ್ರ ಹೆಂಗೆ ಗಂಡ ಹೆಣ್ಣ, ಎಲ್ಲಿಂದ ಬಂದ್ರು ಅವ್ರ ಅಡ್ರೆಸ್ ಕೊಡು, ಫೋನ್ ನಂಬರ್ ಕೊಡು, ನಾನು ನೀನು ಸ್ಥೂಲವಾದ ದುಡ್ಡು ಕೊಡ್ತೀನಿ. ಈಗ ನೀನ್ ಸೂಕ್ಷ್ಮವಾಗಿ ಹೇಳ್ತಾ ನಾನು ಸೂಕ್ಷ್ಮವಾಗಿ ಕೊಡ್ಬೇಕು. ಹೌದು, ಸರಿ ಆಯ್ತು ಅಂತ ಹೋಗಿ ಮಾಡ್ಕೊಂಡು ಬಂದು ನಾನು ಹೇಳಿರೋ ಎಲ್ಲ ನಿಯಮ ದುಡ್ಡು ಕೊಡಿ ಅಂತ ಕೈ ಹಿಂಗ್ ಚಾಚುದು. ಅದು ಈ ದುಡ್ಡಲ್ಲ, ನೀನು ಎಲ್ಲಿ ನಿನಗೆ ಕೇಳ್ತಾವ್ರೆ ಅಲ್ಲೇ ಪ್ರತ್ಯಕ್ಷ ಆಗ್ತೀನಿ. ಅವ್ರು ಏನಾದ್ರು ಬಂದಾಗ ನಾನು ಅದ್ ಕರಿ, ನಾನು ಬರ್ತೀನಿ. ಬಂದು ನಿನಗೆ 25 ಲಕ್ಷ 3 ಕೋಟಿ ಅಂದ್ರೆ 12 ಸಲ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ತೀನಿ. ಪ್ರತಿ ಅಮಾವಾಸ್ಯೆಯಿಂದ ಹುಣ್ಣಿಮೆ, ಅಮಾವಾಸ್ಯೆಗೊಂದ್ಸಲ ಹುಣ್ಣಿಮೆಗೊಂದ್ಸಲ, ಬಾಕಿ ದಿವಸ ನಾನು ಕೊಡಕ್ ಸಾಧ್ಯವೇ ಇಲ್ಲ. ಅವ್ರು ಬಂದಾಗ ಕರಿ, ನಾನು ಬರ್ಲಿಲ್ಲ ಕೇಳು. ಇನ್ನೊಂದು ಕೊನೆಗೆ ಒಂದ್ ದಿವಸ ಈ ಪ್ರೋಸೆಸ್ ಕೆಲ್ಸಕ್ಕೆ ಬಂತು. ಬೆಳಿಗ್ಗೆ ಎದ್ದು ಫೋನ್ ಮಾಡಿದ್ಲು, ಗುರುಜಿ ತುಂಬಾ ಥ್ಯಾಂಕ್ಸ್, ನೀವು ಕೊಡಿ 25 ಲಕ್ಷ ಕೊಟ್ಟಿದ್ದೀನಿ ಅವ್ರಿಗೆ, ಇನ್ನು 2.25 ಕೋಟಿ ಕೊಡ್ಬೇಕು ಅಂತ. ಆಯ್ತಮ್ಮ ಕೊಡ್ತೀನಿ, ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಬಾ ಅಂತ. ಅಂದ್ರೆ ಇದು ನಿಜವಾಗ್ಲೂ ಮನೋರೋಗ ಹೆಂಗೆಲ್ಲ ಬರ್ತವೆ ಅಂದ್ರೆ, ಏನಕ್ಕೆ ಬರ್ತವೆ ಅಂದ್ರೆ, ಈ ಮನೋರೋಗ ಹುಟ್ಕೊಳ್ಳೋದಕ್ಕೆ ಕಾರಣ ಏನು ಅಂದ್ರೆ, ಈಗ ನಾನು ವಿಶ್ವ ನಿನ್ ತಲೆ ಕೆಳಗಡೆ ಬಗ್ಸು ಅಂತ ಹೇಳ್ತೀನಿ, ನೀನ್ ಬಗ್ಸಲ್ಲ. ಯಾಕೆ ಬಗ್ಸಲ್ಲ ಅಂತ ಕೋಪ ಬರ್ತದ. ನಾನು ಹೇಳಿದ್ ಗುರುವಾಗಿ ಹೇಳ್ತಾ ಇದೀನಿ, ನೀನ್ ಬಗ್ಸಲ್ಲ ಅಂತ ಇದೆಯಾ? ಬಗ್ಗಿಸ್ಬೇಕು. ಈಗ ವಿಶ್ವ ಬಗ್ಸಲ್ಲ, ನನ್ಗೆ ಆಪೋಸ್ ಮಹೇ ಹೋಗ ನೀನ್ ಯಾವನ್ ಕೇಳಕ್ಕೆ ಅಂತ ಅಂದ್ಬಿಟ್ಟು ವಿಶ್ವ ಹೋಗ್ಬಿಟ್ರೆ ನನಗೆ ಮನೋರೋಗ ಸ್ಟಾರ್ಟ್ ಆಗ್ತದೆ. ನಾನು ಹೇಳಿದ್ದನ್ನು ಮಾಡ್ಲಿಲ್ಲ. ಇದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಳಿರ್ಬೋದು, ಅತ್ತೆ ಮಾವ, ಅಜ್ಜಿ ತಾತ, ಅಕ್ಕಪಕ್ಕದ ಮನೆಯವರು, ಸ್ನೇಹಿತರು ಯಾರೇ ಇರ್ಬೋದು, ಹೇಳಿದ್ದನ್ನ ಮಾಡ್ಲಿಲ್ಲ ಅಂದ್ರೆ ಇವ್ರು ಕೋಪ ಬರ್ತದೆ. ಆ ಕೋಪನ ಹಿಂದ್ಗಡೆಯಿಂದ ತ್ಯಾಜ್ಯ ಅಂದ್ರೆ ಮಲಮೂತ್ರದ ಮೂಲಕನೂ ಬಿಡಲ್ಲ, ಕ್ಷಮಿಸೋದು ಇಲ್ಲ, ಒಳಗಡೆ ಇಟ್ಕೊಂಡು ಕೊರಗ್ತಾ ಇರ್ತಾರೆ. ಇದನ್ನ ಮನೋರೋಗ ಅಂತ ಕರೀತಾರೆ. ಒಂದು ಉದಾಹರಣೆ, ನಾವು ಊಟ ಮಾಡ್ತೀರಿ, ಬೆಳಿಗ್ಗೆ ನಂಬರ್ 2 ಹೋಗ್ತೀರಿ, ನೀರು ಕುಡಿತೀರಿ, ನಂಬರ್ 1 ಹೋಗ್ತೀರಿ. ಒಳಗಡೆ ಹೋಯ್ತು, ಎಷ್ಟು ಬೇಕು ಅಷ್ಟು ಹೀರ್ಕೊಂಡು ತ್ಯಾಜ್ಯಗಳನ್ನು ಹೊರಗಡೆ ಬಿಟ್ಟು, ಕಣ್ಣಲ್ಲಿ 108 ನೋಡಿರ್ತೀರಿ, ಅದೆಲ್ಲ ಒಳಗಡೆ ಹೋಗಿ ಅದ್ರ ತ್ಯಾಜ್ಯ ಹೊರಗಡೆ ಹೋಗೋದೆ. ಕಿವಿಲಿ ಎಷ್ಟೊಂದು ವಿಚಾರಗಳನ್ನು ಕೇಳಿರ್ತೀನಿ, ಯಾರ್ಯಾರೋ ಏನೇನೋ ಕಂಪ್ಲೇಂಟ್ಗಳು ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಕೇಳ್ಬಿಟ್ರು, ಅದು ಒಳಗಡೆ ಹೋಗ್ಬಿಟ್ಟಿದೆ, ಅದ್ರ ತ್ಯಾಜ್ಯಗಳು ಹೊರಗಡೆ ಹೋಗೋದಂಗೆ. ಅದಕ್ಕೆ ಮೆಡಿಟೇಷನ್ ಇಸ್ ರಿಕ್ವೈರ್ಡ್. ಆ ಮೆಡಿಟೇಷನ್ ಮಾಡೋದು ಕಲ್ತ್ಕೊಳ್ಳಿ, ಕ್ಲೆನ್ಸ್ ಮಾಡೋದು ಕಲ್ತ್ಕೊಳ್ಳಿ. ಯಾವಾಗ ಈ ನೋಡಿರೋದು ಕೇಳಿರೋದು ತ್ಯಾಜ್ಯಗಳು ಹೊರಗಡೆ ಹೋಗೋದಿಲ್ಲ, ಅದು ಶರೀರದಲ್ಲಿ ಹೋಗಿ ಬ್ಲಾಕೇಜಸ್ ರೂಪದಲ್ಲಿ ಸೊಂಟ ನೋವು, ಮಂಡಿ ನೋವು, ಈ ತಲೆ ನೋವು, ಅವು ನೋವುಗಳು ಬರ್ತವೆ. ಇಲ್ಲಾಂದ್ರೆ ಕಾಯಿಲೆ ರೂಪಕ್ಕೆ ತಿರ್ಕೊಳ್ತದೆ. ಅತಿಯಾದ್ರೆ ಸಣ್ಣ ಪುಟ್ಟ ಇದ್ರೆ ನೋವುಗಳು, ಹೆಚ್ಚಾದ್ರೆ ಅದು ಕಾಯಿಲೆ ರೂಪಕ್ಕೆ ತಿರ್ಕೊಳ್ತವೆ. ಅದಕ್ಕೂ ಮೀರಿ 3ನೇ ಹಂತ ಏನು ಅಂದ್ರೆ ಮನೋರೋಗ. ಈ ಮನೋರೋಗಗಳು, ಅದಕ್ಕೋಸ್ಕರ ಮನುಷ್ಯನಿಗೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಮೋರ್ ಅಂತಾರೆ. ಎಕ್ಸ್ಪೆಕ್ಟೇಷನ್ನೇ ಮಾಡ್ಬೇಕು, ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಈಗ ವಿಶ್ವನಿಂದ ನನ್ಗೇನೋ ಆಗ್ಬಿಡ್ತದೆ, ನನ್ಗೇನೋ ಬಂದ್ಬಿಡ್ತದೆ, ಈ ಕಲ್ಪನೆ ನಾನ್ ಮುಟ್ಟಿಸ್ಕೊಂಡಿರೋದು, ವಿಶ್ವ ಎಲ್ಲ ಹುಟ್ಟಿಸಿರೋದು. ಈಗ ಅದು ಆಗದೆ ಇದ್ದಾಗ ಏನಾಗುತ್ತೆ, ನನಗೆ ವಿಶ್ವನ ಮೇಲೆ ಕೋಪ ಬರ್ತದೆ. ಕೋಪ ಬಂದಾಗ ನಾನು ಏನ್ ಮಾಡ್ತೀನಿ, ಅದನ್ನ ಕ್ಷಮಿಸ್ಬಿಡ್ಬೇಕು, ಅಂದ್ರೆ ಹೊರಗೆ ಕಕ್ಬಿಡ್ಬೇಕು, ಇಲ್ಲಾಂದ್ರೆ ತ್ಯಾಜ್ಯಗಳ ಮೂಲಕ ಹೊರಗೆ ಹಾಕ್ಬೇಕು. ಯಾವಾಗ ಇಟ್ಕೊಳ್ತೀನಿ, ಇದು ಮನೋರೋಗ ಆಗಿ ಕನ್ವರ್ಟ್ ಆಗ್ತದೆ. ಈಗ ಇವಳು ಏನಕ್ಕೆ ಹಂಗ್ ಮಾಡ್ತಾ ಇದ್ದಾಳೆ ಆ ಅಮ್ಮ ಅಂದ್ರೆ ನಾನು ಅಧ್ಯಯನ ಮಾಡ್ದಂಗೆ ಮನೇಲಿರೋರು ಯಾರು ಮಾತಾಡ್ಸಲ್ಲ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಮನೋರೋಗ ಬರೋದು, ಗಂಡು ಮಕ್ಕಳಿಗಲ್ಲ. ನೀವು ಅಧ್ಯಯನ ಮಾಡಿ, ನಾನು ಅಧ್ಯಯನ ಮಾಡಿದ್ದೀನಿ, ಸ್ಟಡಿ ಮಾಡಿದ್ದೀನಿ. ಯಾಕೆಂದ್ರೆ ಗಂಡು ಉದ್ಯೋಗಂ ಪುರುಷ ಲಕ್ಷಣಂ ಅಂತ, ಗಂಡು ಹೊರಗಡೆ ಹೋಗ್ತಾನೆ ದುಡಿಯಕ್ಕೆ, ಅಪ್ಪನೂ ದುಡಿಬೇಕು, ಅವ್ವನೂ ಅರಿಬೇಕು ಅಂತ. ಹೆಣ್ಣು ಮನೇಲಿ ಇರ್ತಾಳೆ, ಏನ್ ಕೆಲಸ, ಅಡುಗೆ ಮಾಡ್ಬೋದು, ಮನೆ ಒರೆಸ್ಬೋದು, ಐರನ್ ಮಾಡ್ಬೋದು, ಸ್ವಲ್ಪ ಶುದ್ಧವಾಗಿ ಇಟ್ಕೊಳ್ಬೋದು, ಕ್ರಿಯೇಟಿವ್ ಆಗಿ ಏನೋ ಮಾಡ್ತಾರೆ. ಆದ್ರೂ ಸಮಯ ಮಿಗ್ತದೆ. ಆ ಸಮಯದಲ್ಲಿ ಅವರು ಶೇರಿಂಗ್ ಕೇರಿಂಗ್ ಮಾಡ್ಬೇಕು. ಗಂಡ ಇವನಿಗೆ ಟೈಮ್ ಇಲ್ಲ, ಊಟ ಮಾಡ್ದ ಅಂತ ಕೇಳಕ್ಕೂ ಟೈಮ್ ಇಲ್ಲ. ಹಿಂಗ ಆಗಿ 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 ಅವ್ರು ಏನ್ ಮಾಡ್ತಾರೆ, ಈ ಆಲೋಚನೆಗಳಿಗೆ ಹುತ್ತುಗಳನ್ನ ಬೆಳೆಸ್ಕೊತಾರೆ. ಅದು ಬೆಳೆಸ್ಕೊಂಡ್ ಏನಾಗ್ತಾರೆ, ಚಾಡಿ ಹೇಳೋದ್ ಕಲ್ತ್ಕೊತಾರೆ ಇನ್ನೊಬ್ರ ಮೇಲೆ, ಅಥವಾ ಇನ್ನೊಬ್ರ ಮಾತನ್ನ ಹೇಳ್ತಾ ಇರ್ತಾರೆ, ಅವರೇ ಥಿಂಕ್ ಮಾಡ್ತಾ ಇರ್ತಾರೆ. ಗಂಡ ಎಂತೆಂತ ಕೇಸ್ ನೋಡಿದೀನಿ ಅಂದ್ರೆ, ಗಂಡ ಪಕ್ಕದಲ್ಲಿ ಮಾತಾಡ್ತಾವಳೆ, ಏನ್ ನಿನಗ್ ದಾಡಿ ಅಂತ, ಅಂದ್ರೆ ಹಿಂಗೆ ಎದುರುಗಡೆ ಕೂತಿದೆ ಹಂಗೆ, ಬಟ್ ಗಂಡ ಇಲ್ಲ ಅಲ್ಲಿ.
ಮಾತಾಡಿ ಮಾತಾಡಿ ಮಾತಾಡಿ, ಯಾಕೆಂದ್ರೆ ನೇರವಾಗಿ ಬಂದಾಗ ಮಾತಾಡ್ತಾ ಇಲ್ಲ ಗಂಡ. ಅದಕ್ಕೆ ಇಲ್ಲಿ ಕುಂಡಿಸ್ಕೊಂಡು ಮಾತಾಡ್ತಾಳೆ, ನಿಮ್ಮ ಅಮ್ಮ ಮಾಡಿ ಸರಿನಾ, ಯಾಕೆ ಹಿಂಗೆ ಹೇಳ್ದೆ ಅಂತ. ಆ ಭ್ರಮೇಲೂ ಕೂಡ ಆನ್ಸರ್ ಸಿಗ್ತಾ ಇದೆ ಅವಳಿಗೆ. ಈಗ ನೈಜವಾದ ಗಂಡ ಬಂದು ಕುತ್ಕೊಂಡ್ರು ನಾನ್ ನೈಜವಾಗಿ ಮಾತಾಡ್ತಾ ಇದೀನ, ಭ್ರಮೇಲ್ ಮಾತಾಡ್ತಾ ಇದೀನ ಗೊತ್ತಾಗ್ತಾ ಇಲ್ಲ ಅವಳಿಗೆ. ಅವನು ಹೋಗಿದ ತಕ್ಷಣ ಅವನು ಇದ್ರೂ ಮಾತಾಡ್ತಾಳೆ, ಹೋದ್ರು ಮಾತಾಡ್ತಾಳೆ. ಇದನ್ನ CC ಕ್ಯಾಮ್ರಲ್ಲಿ ಗಂಡ ನೋಡ್ಬಿಟ್ಟು ನನ್ನ ಹತ್ರ ಕರ್ಕೊಂಬಂದ. ಇದೇನು ಅಂದ್ರೆ ನಿಜವಾಗ್ಲೂ ನನ್ನ ಅಧ್ಯಯನದಲ್ಲಿ ಹೇಳ್ತೀನಿ, ಈ ತರ ಮನೋರೋಗಗಳು ಹೆಣ್ಮಕ್ಳಿಗೆ ಹೆಚ್ಚಾಗಿರುತ್ತೆ ಹೊರತು ಗಂಡು ಮಕ್ಳಿಗಿಲ್ಲ. ಅದಕ್ಕೆ ದಯವಿಟ್ಟು ಹೆಣ್ಮಕ್ಳಿಗೆ ನಾನು ಹೇಳ್ತಾ ಇರೋದು, ಈ ಮನೋರೋಗ ಬರಬಾರ್ದು ಅಂದ್ರೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಮೋರ್. ದಯವಿಟ್ಟು ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡಿ, ಯಾವುದೂ ಬರೋದಿಲ್ಲ. ನಿಮ್ಗೆ ಏನ್ ಸಿಗ್ಬೇಕು, ಏನ್ ದಕ್ಕಬೇಕು ಭಗವಂತ ಆಲ್ರೆಡಿ ಬರೆದ್ಬಿಟ್ಟವನೇ. ಅದಕ್ಕಿಂತ ಹೆಚ್ಚು ಸಿಗಲ್ಲ, ಕಡಿಮೆನೂ ಸಿಗಲ್ಲ. ಅದು ಎಷ್ಟು ಬೇಕಷ್ಟು ಬಂದೇ ಬರ್ತದೆ. ದಯವಿಟ್ಟು ಈ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದ್ರಷ್ಟು ನಾಲೆಡ್ಜಬಲ್ ಇನ್ನೊಂದಿಲ್ಲ, ಇದ್ರಷ್ಟು ಕಂತ್ರಿ ಇನ್ನೊಂದಿಲ್ಲ. ಇದು ಬ್ರಹ್ಮರಾಕ್ಷಸ ಅಂತ ಕರಿತೀನಿ. ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಬಟ್ ಕೆಟ್ಟದ್ದು ನಿಮಗೆ 99% ಕಾಣಿಸುತ್ತೆ, ಒಳ್ಳೇದು ಕಾಣಿಸೋದು 1%. ಈಗ ನಾನು ಏನೇನು ವಿಚಾರಗಳು ನಿಮ್ ಚಾನಲ್ ಅಲ್ಲಿ ಹೇಳಿದ್ದೀನಿ, ಬೇಕಾದ್ರೆ ಎಲ್ಲ ಒಂದ್ ಸಿನಿಮಾ ಮಾಡ್ಬಿಡಿ, ಅದನ್ನೆಲ್ಲ ಹಾಕ್ಬಿಟ್ಟು ನಿಜವಾಗ್ಲೂ ಹೇಳ್ತಾ ಅದನ್ನ ಅದೇನದು ಪ್ಲೇ ಲಿಸ್ಟ್ ಹಾಕ್ಬಿಡಿ, ನಂದೇ ಒಂದನ್ನು ಪ್ಲೇ ಲಿಸ್ಟ್ ಹಾಕ್ಬಿಡಿ, ಪಾಪ ಎಲ್ಲ ನೋಡ್ಕೊಂಡು. ನಿಜವಾಗ್ಲೂ ಅವ್ರು ಹೇಳ್ತೀನಿ, ನಾನು ಏನೇನ್ ಕೊಟ್ಟಿದ್ದೀನಿ ಇವೆಲ್ಲ ನಾಲೆಡ್ಜಬಲ್, ಜೀವನಕ್ಕೆ ಬೇಕಾಗಿರುವಂತ ಸತ್ವಾಂಶಗಳು, ಪಂಚಭೂತಗಳು ಅಂತಾರಲ್ಲ, ಇದು 6ನೇ ಭೂತ ಅಂತ ತಿಳ್ಕೊಳ್ಳಿ. ತತ್ವ 6ನೇ ತತ್ವ, ಚಿತ್ತ ಚೇತನ ತತ್ವ ಅಂತ ಬೇಕಾದ್ರೆ ತಿಳ್ಕೊಳ್ಳಿ. ಹೆಣ್ಣು ಮಕ್ಕಳಿಗೆ ಇದೊಂದು ದೊಡ್ಡ ಒಂಥರ ರೋಗ ಅಂತಾನೆ ಹೇಳ್ಬೋದು. ದಯವಿಟ್ಟು ಹಂಗ್ ಮಾಡ್ಬೇಡಿ. ಇದರಲ್ಲಿ ಯಾರೋ ಮಾಟ ಮಂತ್ರ ಮಾಡಿಸೋದು, ಏನೋ ಮಾಡಿಸೋದು, ಇದನ್ನ ನೋಡಿ 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 ತಲೆ ಆವಾಹನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬಂದ್ಬಿಟ್ಟಿದ್ದಾರೆ. ಅದ್ರ ಬದಲು ಸಿನಿಮಾ ನೋಡಿ, ಸೀರಿಯಲ್ ನೋಡಿ. ಇವತ್ತೆಲ್ಲ ಎಂತೆಂತ ನಿಜವಾಗ್ಲೂ ಹೇಳ್ತೀನಿ ಬ್ರಹ್ಮರಹಸ್ಯಗಳಿದೆ ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಅಂದ್ರೆ ಅದನ್ನ ನೋಡಲ್ಲ ಜನಗಳು. ಅದು ಬರೀ 1000 ವ್ಯೂ, 100 ವ್ಯೂ, 2, 3, 10 ವ್ಯೂಗಳಿದಾವೆ. ಇದು ಯಾವ್ದೋ ಬಿಟ್ಕೊಂಡ್ ಕುಣಿವು ಕಮಂಗಿಗಳು ಏನೇನೋ ಆಡ್ತವೆ, ಇದಕ್ಕೆ ಪಡೆಯೋದಿಲ್ಲ. ಮೊದಲು ಹೆಣ್ಣು ಮಕ್ಳಿಗೆ ನಾನು ಹೇಳೋದು, ದಯವಿಟ್ಟು ಶೇರಿಂಗ್ ಕೇರಿಂಗ್ ಎಲ್ರಿಗೂ ಲಿಮಿಟ್ ಅಲ್ಲಿ ಅವರು ಅರ್ಥ ಮಾಡ್ಕೊಳ್ಬೇಕು. ಈಗ ಗಂಡಸು ದುಡಿದ್ರೆ ತಾನೇ ಮನೆ ನಡೆಯೋದು. ಇವಳ ಹತ್ರ ಮಾತಾಡ್ಕೊಂಡ್ ಕೂತ್ಕೊಂಡ್ರೆ ಎಲ್ಲಿಂದ ದುಡಿತಾನೆ? ಇಲ್ಲ, ನಿನ್ನ ಹತ್ರ ಮಾತಾಡ್ತಾನೆ, ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡ್ಕೊ. ನಿನ್ನ ಜೀವನ ಶೈಲಿ ಇದೆಯಲ್ಲ, ಅದನ್ನ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ಕೊ. ಗಂಡ ನಿನ್ನ ಹತ್ರ ಮಾತಾಡ್ತಾನೆ. ಈಗ ನಾನು 1 ಲಕ್ಷ ರೂಪಾಯಿ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ, ನಾನು 1 ಲಕ್ಷ ದುಡಿಬೇಕಂದ್ರೆ ದಿನರಾತ್ರಿ ಕೆಲಸ ಮಾಡಬಹುದು. ಈಗ ಏನಕ್ಕೆ 1 ಲಕ್ಷ ಬೇಕು ಅಂದ್ರೆ ನಿನ್ ಜೀವನ ಶೈಲಿ ನಂಗೆ ಮಾಡ್ಕೊಂಡ್ಬಿಟ್ಟಿದೆ. ಒಂದ್ ಕೆಲಸ ಮಾಡಿ 50,000 ಮಾಡ್ಕೊ, ನಾನು ನಿನ್ನ ಹತ್ರ ಕುತ್ಕೊಂಡು 6 ಗಂಟೆ ಆಟೆ ಹೊಡಿತೀನಿ. ಅದು ಬೇಕು ಇದು ಬೇಕು ಅಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಅವ್ರ ಮನೇಲಿ ಕುತ್ಕೊಂಡು ಹಿಂಗೆ ಅವ್ರ ಹತ್ರ ಅವರೇ ಮಾತಾಡ್ಕೊಂಡು, ಅಥವಾ ಅವ್ರ ಅಕ್ಕಪಕ್ಕದ ಮನೆ ಮಾಡ್ಕೊಂಡು ಏನೋ ನೋಡಬಾರ್ದೆಲ್ಲ ನೋಡ್ಕೊಂಡು ಮನೋರೋಗಗಳನ್ನ ಬರ್ಸ್ಕೊಳ್ತಾರೆ. ದಯವಿಟ್ಟು ಈ ಮನೋರೋಗಕ್ಕೆ ನಿಜವಾಗ್ಲೂ ಮದ್ದಿಲ್ಲ. ಅದು ಸ್ಪಿರಿಚುವಲ್ ಮದ್ದಿದೆ, ಬಟ್ ಎಲ್ಲರೂ ಇಲ್ಲಿ 100ಕ್ಕೆ 99% ಅಡ್ಡದಾರಿಗಳನ್ನ ಹೇಳ್ಕೊಡ್ತಾ ಹೊತ್ತು ಸೂಕ್ತವಾದದ್ದು ಯಾರು ಹೇಳ್ಕೊಡಲ್ಲ. ಸೂಕ್ತವಾದದ್ದು ಹೇಳೋರು ಇದಾರೆ, ಅವರನ್ನು ಕೂಡ ಅವರು ಡೌಟ್ ಪಟ್ಕೊಂಡು ಯಾರು ಬರೋದು ಇಲ್ಲ. ಸೊ ಬರದೇ ಇದ್ರೂ ತೊಂದರೆ ಇಲ್ಲ. ಬಟ್ ನಾನು ಹೇಳೋ ಅಂತ ವಿಚಾರಗಳನ್ನ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಮೋರ್. ದಯವಿಟ್ಟು ಯಾರಿಂದನೂ ಎಕ್ಸ್ಪೆಕ್ಟ್ ಮಾಡ್ಬೇಡಿ, ಏನನ್ನೂ ಎಕ್ಸ್ಪೆಕ್ಟ್ ಮಾಡ್ಬೇಡಿ. ಪಾಲಿಗೆ ಬಂದಿದ್ ಪಂಚಾಮೃತ ಅಂತ ಸ್ವೀಕರಿಸಿ. ನಿಮಗೆ ತಿದ್ಕೊಳ್ಳೋಕೆ ಅವಕಾಶ ಇದೆ. ಗಂಡನ್ಗೆ ಹೇಳಿ, ನೀನ್ ಸ್ವಲ್ಪ ಒಂದ್ 20,000 ಕಡಿಮೆ ಸಂಪಾದನೆ ಮಾಡು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ. ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ವಾ ಗಂಡ? ಯಾರನ್ನಾದ್ರೂ ಕೆಲ್ಸಕ್ಕೆ ತಗೊಂಬಂದಿಡಿ, ಎಲ್ಲೋ ಅವಳಿಗೆ ಇನ್ನೊಂದು ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಕ್ ಬಿಡಿ, ಏನೋ ಒಂದು ಹೊರಗಡೆ ಮಾಡೋದಕ್ಕೆ ಕಳ್ಸಿ. ಹೆಣ್ಮಕ್ಳಿಗೆ ಏನಂದ್ರೆ ಅವ್ರು ರಿಲ್ಯಾಕ್ಸ್ ಆಗೋದೇ ಮಾತಾಡೋದ್ರ ಮೂಲಕ. ಗಂಡು ಮಕ್ಳಿಗೆ ಏನಂದ್ರೆ ಮೌನವಾಗಿದ್ದೇ ರಿಲ್ಯಾಕ್ಸ್ ಆಗೋದವ್ರು. ಇದು ಎರಡೂ ವಿರುದ್ಧವಾಗಿರೋದ್ರಿಂದ ಪಾಪ ಅವ್ರಿಗೆ ಯಾವ್ದನ್ನ ಎಲ್ಲಿ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಗೊತ್ತಿಲ್ಲ. ನಾನ್ ಬಂದವ್ರಿಗೆಲ್ಲ ಹೇಳ್ಕೊಡ್ತಾ ಇರ್ತೀನಿ, ಅದ್ಭುತವಾದ ಒಂದು ಸೀರೀಸ್ ಇದೆ, ಸೀರೀಸ್ ನೆಟ್ಫ್ಲಿಕ್ಸ್ ಹಾಕಿಸ್ಕೊ, ಆ ಸೀರೀಸ್ ನೋಡ್ಬಿಡು, ಅದ್ಭುತ. ಇದು ನಾನು ಕೊಡೋ ಮೆಡಿಸನ್, ಇದು ಪರಿಹಾರ. ಯಾಕೆ ಅಂದ್ರೆ ಒಂದೊಂದು ಸೀರೀಸ್ ಅಲ್ಲಿ 12-13 ಎಪಿಸೋಡ್ಗಳು ಇರ್ತವೆ. ಒಂದೊಂದು ಎಪಿಸೋಡ್ 1 ಗಂಟೆ 1.5 ಗಂಟೆ ಇರ್ತವೆ. ದಿನಾ ಕುತ್ಕೊಂಡು ನೋಡ್ತಾ ಇದ್ರೆ ಅವಳು 1.5 ಗಂಟೆ ನೋಡ್ಬಿಟ್ರೆ ಆ 1.5 ಗಂಟೆ ಮಾತ್ರ ಟೈಮ್ ಸ್ಪೆಂಡ್ ಆಗಲ್ಲ. ಅಡುಗೆ ಮಾಡ್ತಾ ಇದ್ರೆ ಅದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ. ಹಂಗ್ ಮಾಡಿ 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 ಆ ಪೂರ್ತಿ ಸೀರೀಸ್ 1, ಸೀರೀಸ್ 2, ಸೀರೀಸ್ 3 ಅಂತ ಇರ್ತದೆ. ಅದೆಲ್ಲ ನೋಡೋಷ್ಟ್ರಲ್ಲಿ ಹೆಚ್ಚು ಕಡಿಮೆ 150 ಗಂಟೆ. 150 ಗಂಟೆ ದಿನಕ್ಕೆ 1 ಗಂಟೆ ನೋಡ್ಬೋದು, 2 ಗಂಟೆ ನೋಡ್ಬೋದು, ಇಲ್ಲ 3 ಗಂಟೆ ನೋಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನೋಡ್ತೀನಿ ಅಂದ್ರೆ 150 ಗಂಟೆ ಮುಗಿಸೋಷ್ಟ್ರಲ್ಲಿ ತಿಂಗಳಾಗ್ಬಿಡ್ತದೆ. ಈ ತಿಂಗಳಾಗೋಷ್ಟ್ರಲ್ಲಿ ಅವಳಿಗೆ ಎಲ್ಲಾ ಸಮಸ್ಯೆಗಳು ಬಗೆಹರಿದೋಗ್ಬಿಟ್ಟಿರ್ತದೆ. ನಾನು ಕೊಡೋ ಪರಿಹಾರ, ನಾನು ಹೇಳದ್ನಲ್ಲ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ.
100ಕ್ಕೆ 90 ಕೇಸುಗಳನ್ನು ನಾನು ಯಾವುದೇ ವಿದ್ಯೆಗಳನ್ನು ಬಳಸ್ತೇನೆ ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಅದು ಕೇವಲ ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಮೂಲಕ. ಇದಕ್ಕೆ ಪ್ಲೆಸಿಬೋ ಎಫೆಕ್ಟ್ ಅಂತ ಕರೀತಾರೆ. ಪ್ಲೆಸಿಬೋ ಎಫೆಕ್ಟ್ ಅಂದರೆ, ಈಗ ಅದೆಲ್ಲರಿಗೂ ಗೊತ್ತಿದೆ, ಯುದ್ಧ ಭೂಮಿಯಲ್ಲಿ ಸುಸ್ತಾಗ್ಬಿಟ್ಟಿರ್ತಾರೆ, ಯುದ್ಧ ಮಾಡಿ ಇಂಜೆಕ್ಷನ್ ಕೊಟ್ಟರೆ ಅವ್ರಿಗೊಂದು ಎನರ್ಜಿ ಬರ್ತದೆ. ಇಂಜೆಕ್ಷನ್ ಖಾಲಿ ಆಗ್ಬಿಟ್ಟಿದೆ, ಬರೀ ನೀರ್ನ ಕೊಟ್ಟವ್ರು ಆದ್ರೂ ಕೂಡ ಅವ್ರಿಗೆ ಎನರ್ಜಿ ಬಂದ್ಬಿಟ್ಟಿದೆ. ಪ್ಲೆಸಿಬೋ ಅಂತ ಇಲ್ಲಪ್ಪ ನಂಗೆ ಎನರ್ಜಿ ಇಂಜೆಕ್ಷನ್ ಕೊಟ್ಟವ್ರೆ, ನಾನು ಪವರ್ಫುಲ್ ಆಗಿದ್ದೀನಿ ಅಂದ್ಬಿಟ್ಟು ಹೋಗಿ ಯುದ್ಧ ಮಾಡ್ಕೊಂಡು ಬಂದ. ಈ ಥರದ್ದು ನೀವು ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಅಂತ ತೋರಿಸಿದ್ರೆ ಸುಮಾರು ಬರ್ತದೆ. ಒಬ್ಬ ನೇಣಾಕೊಂಡ್ಗೆ ಕಣ್ಣು ಬಟ್ಟೆ ಕಟ್ಬಿಟ್ಟು ನಿನ್ನ ಕೈಯಲ್ಲಿ ಹಾವು ಕಚ್ಬಿಟ್ಟು ಸಾಯಿಸ್ಬಿಡ್ತೀನಿ ಅಂತ ಅವೆಲ್ಲ ತೋರಿಸಿದ್ರು. ಸೂಜಿ ತಗೊಂಡು ಚುಚ್ಚಿದ್ರು, ಕಣ್ಣು ಮುಚ್ಚಿಬಿಟ್ಟವ್ರೆ. ನಿಜವಾಗ್ಲೂ ಅವನಿಗೆ ಬಾಯಲ್ಲಿ ನೊರೆ ಬಂದು ಸತ್ತ. ಹಾವು ಕಚ್ಚಿಲ್ಲ, ಖಾಲಿ ಸೂಜಿ, ಅದು ಏನೂ ಇಲ್ಲ, ನೀರು ಇಲ್ಲ, ಸುಮ್ಮನೆ ಹಿಂಗೆ ಚುಚ್ಚಿರೋದು. ಅವನು ಅದನ್ನ ಹಾವು ಕಚ್ಬಿಟ್ಟು ಶರೀರ ಎಲ್ಲ ನೀಲ್ಗಟ್ಬಿಟ್ಟಿದೆ. ಇದು ನೈಜವಾಗಿ ನಡೆದಂತ ಘಟನೆ, ಕಾಲ್ಪನಿಕ ಕಥೆ ಅಲ್ಲ. ಅಂದ್ರೆ ಅವ್ರ ಮೈಂಡ್ಗೆ ಅಷ್ಟು ತಗೊಂಡಿರೋದು. ಎಸ್, ಈಗ ಕಣ್ಣು ಬಿಟ್ಬಿಟ್ಟಿದ್ರೆ ಅವನು ಸಾಯ್ತಾ ಇರ್ಲಿಲ್ಲ. ಕಣ್ಣು ಮುಚ್ಚಿಬಿಟ್ಟವ್ರೆ, ಅವ್ರಿಗೆ ಹಾವು ತೋರಿಸ್ಬಿಟ್ಟವ್ರೆ, ನೋಡಿ ಇದು ಕಾಳಿಂಗ ಸರ್ಪ, ಇದ್ರ ಕೈಲಿ ಕಚ್ಚಿಸ್ಬಿಟ್ಟು ಸಾಯಿಸ್ತಾ ಇದ್ರಿ ಅಂತ ಬಾಯಿಗೂ ಹಾಕ್ಬಿಟ್ಟವ್ರೆ. ಅಂದ್ರೆ ಕಣ್ಣು ಮುಚ್ಚಿಬಿಟ್ಟು ಬಡ್ಕೋಬಾರ್ದು ಅಂತ ಹಿಂಗೆ ಏನೋ ಕಟ್ತಾರಲ್ಲ ಹಂಗೆ. ಬಟ್ ಅದರಿಂದ ನೊರೆ ಬಂದಿದೆ, ಮೈಯೆಲ್ಲ ನೀಲ್ಗಟ್ಟಿದೆ. ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಇವನು ವಿಷ ಕುಡಿದು ಸತ್ತ ಅಂತ ಅದರಲ್ಲಿ ಪೋಸ್ಟ್ ಮಾರ್ಟಮ್ ಅಲ್ಲಿ ರಿಪೋರ್ಟ್ ಬಂದಿದೆ. ಅದರ ಅರ್ಥ ಏನಂದ್ರೆ ಅವನು ವಿಷ ಕೊಟ್ಟಿಲ್ಲ ಅಂದ್ರೆ ಮೈಂಡಿಗೆ ಎಷ್ಟು ಪವರ್ ಇದೆ ಅಂತ ಹೇಳ್ಕೊಳ್ಳಿ. ಇದನ್ನ ಪ್ಲೆಸಿಬೋ ಎಫೆಕ್ಟ್ ಅಂತ ಕರೀತಾರೆ. ಇದು ನೆಗೆಟಿವ್ ಅಲ್ಲಿ. ಇನ್ನೊಂದು ಪಾಸಿಟಿವ್ ಅಲ್ಲಿ ಅದನ್ನ ನೊಸಿಬೋ ಎಫೆಕ್ಟ್ ಅಂತ ಕರೀತಾರೆ. ನಿನಗೆ ಏನೋ ಮಕ್ಕಳಾಗ್ಲಿಲ್ಲ, ಹೋಗು ದೇವಸ್ಥಾನ ಸುತ್ತ ನೀರಲ್ಲಿ ಮುಳುಗ್ಬಿಟ್ಟು ಸುತ್ತು ಅಂತ, ಅದೇನದು ಬರೀ ಮೈಯಲ್ಲಿ ಸುತ್ತ ಕೇಳ್ತಾರೆ, ಎಲ್ಲ ಸುತ್ತಾರೆ, ಅವ್ರಿಗೆ ಮಕ್ಕಳಾಗೋಯ್ತು. ಅಂದ್ರೆ ಸುತ್ತೋದ್ರಿಂದ ಮಕ್ಕಳಾಗ್ಲಿಲ್ಲ, ಅದನ್ನ ನೊಸಿಬೋ ಎಫೆಕ್ಟ್ ಅಂದ್ರೆ ಪಾಸಿಟಿವ್ ಅಲ್ಲಿ. ಈಗ ಯಾರೋ ಒಬ್ರು ಗುರುಗಳಿದ್ರು, ಅವ್ರು ತಗೊಂಡ್ಬಂದ್ಬಿಟ್ಟು ಹಿಂಗೆಲ್ಲ ಮಂತ್ರ ಮಾಡ್ಬಿಟ್ಟು ವಿಭೂತಿ ಕೊಟ್ಬಿಡ್ತಾ ಇದ್ರು, ಅದು ಹಣೆಗೆ ಹಚ್ಕೊಂಡ್ರೆ ಕ್ಯಾನ್ಸರ್ ಎಲ್ಲ ವಾಸಿ ಆಗ್ಬಿಡೋದು. ಇದು ಹೆಂಗೆ ಅಂದ್ರೆ ನಿಜವಾಗ್ಲೂ ವಿಭೂತಿಯಿಂದ ವಾಸಿ ಆಗಿಲ್ಲ, ಅವ್ರ ಮೇಲಿರೋ ನಂಬಿಕೆಯಿಂದ ವಾಸಿ ಆಯ್ತು. ಇದನ್ನ ನೊಸಿಬೋ ಅಂತ ಕರೀತಾರೆ. ರಿಸಲ್ಟ್ ಯಾವ್ದಾವ್ದೆಲ್ಲ ಕೊಡ್ತದೆ, ಬಟ್ ಅಲ್ಲಿ ಏನೂ ಸೂಕ್ತವಾಗಿರೋದು ಪರಿಹಾರಗಳು ಸಿಕ್ಕಿಲ್ಲ. ಇದನ್ನ ನೊಸಿಬೋ ಅಂತಾರೆ. ಯಾರ್ಯಾರೆಲ್ಲ ಭಯ ಪಡ್ತಾರೆ ಈ ತರ ನೆಗೆಟಿವ್ ಏನೇನಿದೆಯೋ ಇದಕ್ಕೆಲ್ಲ ಪ್ಲೆಸಿಬೋ ಅಂತ ಕರೀತಾರೆ. ಇದು ಮನೋರೋಗದಿಂದ ಬರುವಂತದ್ದು. ಇಲ್ಲಿ ಸುಮಾರು ಕೇಸ್ಗಳು ಬರ್ತವೆ. ದಯವಿಟ್ಟು ಮನೋರೋಗ ಬರಬಾರ್ದು ಅಂದ್ರೆ ನಾನು ಹೇಳೋದನ್ನ ಕೇಳಿ, ಶಾರೀರಿಕವಾಗಿ ಎಕ್ಸಸೈಸ್ ಮಾಡಿ. ಏನೋ ಒಂದು ಸರಳ ವ್ಯಾಯಾಮ, ಏನು ಬೇಡ, ಸುಮ್ಮನೆ ಹಿಂಗೆ. ಇವತ್ತು ಆರೋಬಿಕ್ಸ್ ಅಂತ ಡ್ಯಾನ್ಸ್ಗಳು ಆಡ್ತಾರೆ, ಪಾರ್ಕ್ಗಳಲ್ಲಿ ಲಾಫಿಂಗ್ ಕ್ಲಬ್ ಅಂತ ಮಾಡ್ತಾರೆ. ಏನು ಒಂದಲ್ಲ ಎರಡಲ್ಲ ಸಾವಿರಾರು ದಾರಿಗಳಿದಾವೆ. ನಾನು ಹೇಳೋದು, ನಿಮಗೆ ಮನೋರೋಗ ಬರಬಾರ್ದು ಅಂದ್ರೆ ಡೈಲಿ 1 ಲೀಟ್ರು ಬೆವರನ್ನ ಹರಿಸಿ. ಬೇಸಿಗೆಯಲ್ಲಿ 2 ಲೀಟ್ರು, ಮಾಮೂಲಿ ಕಾಲದಲ್ಲಿ 1 ಲೀಟ್ರ್ ಬೆವರು ಹರಿಸಿ. ಯಾವ ರೋಗಗಳು ಬರೋದಿಲ್ಲ. ಆರೋಗ್ಯ ಅಭಿವೃದ್ಧಿಗೆ ನಾನು ಕೊಡುವಂತ ಮಾರ್ಗಗಳು, ಡೈಲಿ 1 ಅವರ್ ಸ್ವಿಮ್ ಮಾಡೋನಿಗೆ 100 ವರ್ಷ ಬದುಕ್ತಾನೆ. ಫಸ್ಟು ಹೆಲ್ತ್ ಟಿಪ್ಸ್. 2ನೇದು ಸ್ಕಿಪ್ಪಿಂಗ್ ಆಡಿ, ಡೈಲಿ 1 ಅವರ್ ಸ್ಕಿಪ್ಪಿಂಗ್ ಆಡಿ. 3ನೇದು ದಿನಕ್ಕೆ 21 ಪ್ರಾಣಾಯಾಮ, ಇದು ಸೂರ್ಯ ನಮಸ್ಕಾರಗಳನ್ನು ಮಾಡಿ. ಇನ್ನೂ ಹೆಚ್ಚು ಬೇಕಾದ್ರೂ ಮಾಡಿ, 21 ಮಾಡಿ. 21 ಮಾಡೋಕ್ಕಾಗ್ಲಿಲ್ವಾ 10 ಸ್ಪ್ಲಿಟ್ ಮಾಡ್ಕೊಳ್ಳಿ, ಬೆಳಿಗ್ಗೆ 10, ಸಾಯಂಕಾಲ 10. ವಾಕಿಂಗ್ ಮಾಡಿ, ಬೇಸಿಕ್ ಎಕ್ಸಸೈಸ್. 1 ಮುಕ್ಕಾಲು ಗಂಟೆ 2 ಟ್ರಿಪ್, ಇಲ್ಲ ಒಂದೇ ಟ್ರಿಪ್ಪಲ್ಲಿ 1.5 ಗಂಟೆ ವಾಕಿಂಗ್ ಮಾಡಿ. ಇದಕ್ಕಿಂತ ಇನ್ನೇನು ಎಕ್ಸಸೈಸ್, ಯಾವ ಮನೋರೋಗ ಏನು ಬರೋದಿಲ್ಲ. ಸಾಧ್ಯವಾದಷ್ಟು ನಿಮ್ಮ ಸುತ್ತಮುತ್ತ ಇರ್ತಾರಲ್ಲ ಸ್ನೇಹ ಸಂಬಂಧ, ಇವ್ರನ್ನ ಸಕಾರಾತ್ಮಕವಾಗಿರೋರು, ಕ್ರಿಯಾತ್ಮಕವಾಗಿರೋರು, ಹಾಸ್ಯಮಯವಾಗಿರೋರ್ನ ಸ್ನೇಹಿತರನ್ನ ಮಾಡ್ಕೊಳ್ಳಿ. ಈ ಚಾಡಿ ಹೇಳೋರು ದಯವಿಟ್ಟು ಎಂತವ್ರನ್ನ ಸೇರಿಸ್ಬೇಡಿ. ನಾನ್ ಸ್ವಲ್ಪ ಹೊರಟ ಬೇಜಾರು ಮಾಡ್ಕೊಂಬಿಡಿ, ಚಪ್ಪಲಿ ತಗೊಂಡು ಹೊಡೆದ್ ಕಳಿಸ್ಬಿಡಿ. ಇಂಥವ್ರಿಂದ ನಯಾ ಪೈಸಕ್ಕೆ ಉಪಯೋಗ ಇಲ್ಲ. ಮನಗಳು ಎಲ್ಲ ಹಾಳಾಗ್ಬಿಡುತ್ತೆ, ಸರ್ವನಾಶ ಆಗ್ಬಿಡ್ತದೆ. ಈ ಚಾಡಿ ಹೇಳ್ತಾರಲ್ಲ, ಅವ್ನ ಹಂಗೆ, ಇವ್ನ ಹಿಂಗೆ, ಅವಳ ಹಂಗೆ, ಅದೆಲ್ಲ ಬೇಕು. ಬೇರೆಯವ್ರ ಮನೆ ಕಟ್ಕೊಂಡು ನಮ್ಗೆ ಏನಾಗ್ಬೇಕು? ಹೌದು. ಈ ತರ ಚಾಡಿ ಹೇಳೋರ್ನ ಸಾಧ್ಯವಾದಷ್ಟು ದೂರ ಇಟ್ಬಿಡಿ, ಹತ್ರಕ್ಕೆ ಸೇರಿಸ್ಕೊಳ್ಳೇಬೇಡಿ. ಹತ್ರ ಸೇರಿಸ್ಕೊಂಡಷ್ಟು ಈ ಮನೋರೋಗಗಳು ನಿಮ್ಗೆ ಹೆಚ್ಚಾಗ್ತವೆ. ಈಗ ಅದು ಒಳಗಡೆ ಸೇರ್ಕೊಂಡ್ಬಿಟ್ಟೈತೆ, ಹೇಗಾದ್ರೂ ಮಾಡೋ ಹೊರಗಡೆ ಹಾಕಬೇಕು. ಯಾವಾಗ ಇಂಥ ಕಚಡಗಳು ಹೊರಗಡೆ ಹೋಗೋದಿಲ್ವೋ ಆ ವಿಚಾರಗಳು, ಅವಾಗ ಮನೋರೋಗವಾಗಿ ಕನ್ವರ್ಟ್ ಆಗ್ತದೆ. ಮನೋರೋಗ ಬೇಸಿಕಲ್ಲಿ ನೋವುಗಳು ಶುರು ಆಗ್ತವೆ ಶಾರೀರಿಕವಾಗಿ. 2ನೇದು ಕಾಯಿಲೆಗಳು ಶುರುವಾಗ್ತವೆ. 3ನೇದು ಹುಚ್ಚ ಆಸ್ಪತ್ರೆಗೆ ಹೋಗ್ತಾರೆ. ಅಂದ್ರೆ ಸೈಕೋಪಾತ್ ಅಂತ ಕರೀತಾರೆ. ಸೈಕೋಗಳಾಗ್ತಾರೆ, ಇಲ್ಲಾಂದ್ರೆ ಹುಚ್ಚ ಆಸ್ಪತ್ರೆಗೆ ಸೇರ್ಕೊಳ್ತಾರೆ. ಇದಕ್ಕೂ ಮೀರಿ ಇನ್ನೊಂದು ಹಂತ ಇದೆ, ಸೂಸೈಡ್ ಮಾಡ್ಕೊಂಡು ಸಾಯ್ತಾರೆ. ಈ ಕೆಲವರೆಲ್ಲ ಸೂಸೈಡ್ ಅಟೆಂಪ್ಟ್ ಮಾಡೋರು. ಇದೆಲ್ಲ ಏನು ಅಂದ್ರೆ ಮನೋರೋಗದ ಲಕ್ಷಣಗಳು. ಅದು ಇರೋದ್ರಿಂದ ಹಿಂಗಾಗ್ತದೆ. ಇದು ಯಾಕೆ ಬಂತು ಅಂದ್ರೆ ಇನ್ನೊಬ್ರು ಚಾಡಿಗಳನ್ನ ಕೇಳ್ತಾರಲ್ಲ, ಇದಕ್ಕೆ ಬರ್ತದೆ. ದಯವಿಟ್ಟು ಹಂಗೆಲ್ಲ ಯಾರ್ದನ್ನು ಚಾಡಿ ಮಾತುಗಳು ಕೇಳೋ ಅವಶ್ಯಕತೆ ಇಲ್ಲ.
ಮಾತಾಡೋದಕ್ಕೆ ಎಷ್ಟು ಜ್ಞಾನಭರಿತವಾದ ಮಾತುಗಳಿದ್ದಾವೆ. ಮಾತಾಡಿ, ಐಡಿಯಾಗಳ ಬಗ್ಗೆ ಮಾತಾಡಿ, ಸೊಲ್ಯೂಷನ್ ಬಗ್ಗೆ ಮಾತಾಡಿ, ನಿಮ್ಮ ಜೀವನನ ಅಭಿವೃದ್ಧಿ ಸಮೃದ್ಧಿ ಬಗ್ಗೆ ಮಾತಾಡಿ. ನಾನು ದಪ್ಪ ಇದ್ದೀನಿ ಹೆಂಗೆ ಸಣ್ಣ ಆಗೋದು, ಸಣ್ಣ ಇದ್ದೀನಿ ಹೆಂಗೆ ದಪ್ಪ ಆಗೋದು, ನಾನು 1 ಲಕ್ಷ ಸಂಪಾದನೆ ಮಾಡ್ತೇನೆ 1.5 ಲಕ್ಷ ಹೆಂಗೆ ಸಂಪಾದನೆ ಮಾಡೋದು, ನಾನು ಫಾರಿನ್ ಟ್ರಿಪ್ ಹೆಂಗೆ ಹೊಡಿಯೋದು, ನಾನು ಹೆಂಗೆ ಗಿಡ ಮರಗಳನ್ನ ನೆಡೋದು. ಅಯ್ಯೋ, ವಿಷಯಗಳಿಗೆ ಏನು ಕಡಿಮೆ ಇದೆಯಾ? ಹೌದು. ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಇದೆ. ಇದನ್ನೆಲ್ಲ ಮಾಡೋದು ಬಿಟ್ಬಿಟ್ಟು ಯಾರ್ದೋ ಮಾತುಗಳನ್ನ ತಗೊಂಬಂದು ಕೇಳ್ತಾ ಇದ್ರೆ ಏನ್ ಮಾಡೋದು? ಅದಕ್ಕೆ ನಾನು ಹೇಳೋದು, ಸ್ನೇಹಿತರು 6 ಥರ ಸ್ನೇಹಿತರು ಇರ್ಬೇಕು. ಅರಿವು, ತಿಳುವಳಿಕೆ ಇರುವಂಥವ್ರು 2 ಸ್ನೇಹಿತರು, ಎಚ್ಚರಿಕೆ, ಜಾಗೃತಿ ಇರುವಂಥವ್ರು, ಪ್ರಜ್ಞಾವಂತಿಕೆ, ವಿವೇಚನೆ ಇರುವಂಥವ್ರು. ಈ 6ರಲ್ಲಿ ಯಾವುದೇ ಗುಣಗಳಿದ್ರು ಅವ್ರನ್ನ ಸ್ನೇಹಿತರನ್ನ ಮಾಡ್ಕೊಳ್ಳಿ. ಇದರಲ್ಲಿ ಇಲ್ಲ ಚಾಡಿ ಹೇಳ್ತಾವ್ರೆ ಅಂದ್ರೆ ಬಿಟ್ಬಿಡಿ ಅಷ್ಟೇ, ಅವ್ರ ಉಪಯೋಗ ಇಲ್ಲ. ಇವರಿಂದ ಕರ್ಕೊಂಬಂದು ಸುಮ್ಮನೆ ಜೀವನ ಹಾಳೆ ಹೊರತು ಏನೂ ಪ್ರಯೋಜನ ಇಲ್ಲ. ಆದ್ರಿಂದ ಮನೋರೋಗದ ಎಲ್ಲ ವಿಷಯಗಳನ್ನ ತಿಳಿಸಿದ್ದೀನಿ. ಸಾಧ್ಯವಾದಷ್ಟು ನಾನು ಹೇಳಿರೋದ ಕಡೆ, ನಾನು ಹೇಳಿರೋದನ್ನ ಮಾಡಬೇಕು ಅಂತೆಲ್ಲ ಒಂದ್ಸಲ ಮನನ ಮಾಡಿ ನಾನು ಹೇಳೋದು ಏನೇನು ಹೇಳ್ತಾ ಇದ್ದೀನಿ ಇದು ಸೂಕ್ತವಾಗಿದೆಯಾ ಇಲ್ವಾ, ನಿಮ್ಗೆ ಇಷ್ಟ ಆದರೆ ಅದನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ. ಏನಾದರೂ ಆ ಥರ ಲಕ್ಷಣಗಳಿದ್ರೆ ನೇರವಾಗಿ ಬನ್ನಿ, ಖಂಡಿತವಾಗ್ಲೂ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಎಂಥ ಸಮಸ್ಯೆಗಳಿದ್ರು ಅದನ್ನು ಪರಿಹಾರಗಳು ಇದ್ದೇ ಇದ್ದಾವೆ. 108 ವಿದ್ಯೆಗಳಲ್ಲಿ ಯಾವುದೋ ಒಂದು ವಿದ್ಯೆನ ಅವ್ರಿಗೆ ಉಪಯೋಗಿಸಿ ಸೂಕ್ತವಾದಂಥ ವಿದ್ಯೆಗಳು, ಪರಿಹಾರ ಕೊಡುವಂಥದ್ದು, ಫಲಿತಾಂಶ ಕೊಡುವಂಥ ವಿದ್ಯೆಗಳ ಮೂಲಕ, ಆ ಒಂದು ಕ್ರಿಯೆಗಳ ಮೂಲಕ, ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ ಮೂಲಕ ಇಂಥ ಸಮಸ್ಯೆಗಳಿಗೂ ಪರಿಹಾರಗಳು ಇದೆ.